ಹೇಗಿದೆ ಡ್ಯಾಡ್ ನನ್ನ ಮಾಸ್ಟರ್ ಪ್ಲ್ಯಾನ್? ನಿನ್ನ ಪ್ಲ್ಯಾನ್ ಸರಿಯಾಗೇ ಇದೆ, ಆದರೆ ಇದರಿಂದ ನಿನಗೇನು ಉಪಯೋಗ? ಏನು ಡ್ಯಾಡ್ ಈಗ ಹೇಳ್ತೀರಾ? ಸೂರ್ಯ ರಾಜೀನಾಮೆ ಕೊಟ್ಮೇಲೆ ನೆಕ್ಸ್ಟ್ MLA ಸ್ಥಾನಕ್ಕೆ ನಾನೇ ಕಂಟೆಸ್ಟ್ ಮಾಡೋದು. ಏನು ಸೂರ್ಯನ ಎದುರಿಗೆ ನಿಂತು ಗೆದ್ದು ಬಂದ ಮಾತ್ರಕ್ಕೆ ಏನಾಗತ್ತೆ? ಇದೇನು ಡ್ಯಾಡ್ ಈಗ ಕೇಳ್ತೀರಾ? ನಾನು MLA ಆಗ್ತೀನಿ ಡ್ಯಾಡ್. MLA ಆಗ್ತೇ ನಿಜ, ಆದರೆ ನೀನು MLA ಆಗಿ ಸೂರ್ಯನ ಮೇಲೆ ಸೇಟ್ ತೀರಿಸ್ಕೊಂಡೆ ಅಂತ ನಿಮ್ಮಮ್ಮ ನಿಂದ ದೂರ ಆದರೆ ಏನು ಮಾಡ್ತೀಯ? ಹಾಗೇನು ಆಗಲ್ಲ ಡ್ಯಾಡ್. ಅಮ್ಮ ಸೂರ್ಯನ ಬಿಟ್ಟು ಬರ್ತಾಳೆ ಅಂತ ನಿನಗೆ ನಂಬಿಕೆ ಇದೆಯಾ? ನೀನು MLA ಆಗೋಕ್ಕಿಂತ ಹೆಚ್ಚಾಗಿ ನಿಮ್ಮಮ್ಮ ನಿನ್ನ ಜೊತೆ ಬರ್ತಾಳ ಅನ್ನೋದು ನಮಗೆ ಬೇಕಾಗಿರೋದು. ಅವಳು ಬಂದರೆ ನಾವೆಲ್ಲ ಒಟ್ಟಿಗೆ ಇರ್ಬೋದು, ಅದು ತಾನು ನಿಂಗೆ ಮೊದಲು ಬೇಕಾಗಿರೋದು. ಹೌದು, ಆದರೆ ನೋಡಾದಿ, ಯಾವ ಫೈಲು ನಿಮ್ಮ ಅಮ್ಮನ ನಿನ್ನ ಜೊತೆ ಕರ್ಕೊಂಬರೋಕ್ಕೆ ಉಪಯೋಗ ಬರುತ್ತೋ ಅದನ್ನು ಮಾತ್ರ ಯೂಸ್ ಮಾಡ್ಕೊ. ಅದು ನಿನಗೂ ಉಪಯೋಗ ಬರುತ್ತೆ, ನನ್ನ ಆಸೆನೂ ಈಡೇರುತ್ತೆ. ನೀ ಬೇಡೋದೇನೋ ಸರಿ, ಬಟ್ ಸೂರ್ಯನ ಮೇಲೆ ಸೇಟ್ ತೀರಿಸ್ಕೊಳ್ಳೋದಾಗಲಿ ಅವನ್ನ MLA ಪಟ್ಟದಿಂದ ಇಳಿಸೋದಾಗಲಿ ನಮಗೆ ಮತ್ತೆ ಅವಕಾಶ ಸಿಗತ್ತೆ. ಆದರೆ 6 ದಿನ ನಿನ್ನ ಜೊತೆ ಕರ್ಕೊಂಬರೋದಕ್ಕೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಮೊದಲು ಅದನ್ನು ಬಳಸ್ಕೊ, ಈಗ ನಮ್ಗೆ ಅದು ಮುಖ್ಯ. ಡ್ಯಾಡ್ ನೀವು ಬೇಡೋದೇನೋ ಸರಿನೇ, ಬಟ್ ನಾನೀಗೇನು ಮಾಡೋ ಅಂತೀರಾ? ಮೊದಲು ಹೋಗಿ ಸೂರ್ಯನ ಮುಂದೆ ಈ ಫೈಲ್ ಇಡು.